ಅಡುಗೆ ಮಾಡುವಾಗ ನಮಗೆ ಅಡುಗೆ ರುಚಿನೂ ಜಾಸ್ತಿ ಆಗಬೇಕು, ಹಾಗೆ ನಮ್ಮ ಕೆಲಸವೂ ಕಡಿಮೆ ಆಗಬೇಕು ಅನ್ನೋ ಹಾಗಿದ್ದರೆ ಈ ರೀತಿಯಾದ ಒಂದು ಪಲ್ಯದ ಪುಡಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದು ಪಲ್ಯದ ಪುಡಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಮಲ್ಟಿಪರ್ಪಸ್ ಎಲ್ಲದಕ್ಕೂ ಕೂಡ ನಾವು ಬಳಸ್ಕೊಳ್ಬೋದು. ಹೋಳಿಗೆ ಸಾರಿಗೆ ಕೂಡ ನೀವು ಈ ಪುಡಿಯನ್ನು ಹಾಕಿ ಮಾಡಿದರೆ ಹೋಳಿಗೆ ಸಾರು ತುಂಬಾ ರುಚಿಯಾಗಿ ಬರುತ್ತೆ. ಬನ್ನಿ ಆಗಿದ್ದರೆ ಈ ಒಂದು ಪುಡಿಯನ್ನು ಇವತ್ತು ಹೇಗೆ ಮಾಡೋದು ಅಂತ ನಮ್ಮ ಶಿವಮೊಗ್ಗ ರೆಸಿಪೀಸ್ನಲ್ಲಿ ತಿಳಿಸ್ಕೊಡ್ತೀನಿ. ನಾನೀಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡುವ ಪುಡಿ ಸುಮಾರು 1 ತಿಂಗಳಿಗೆ ಆಗುವಷ್ಟು ಮಾಡ್ಕೊಳ್ಬೋದು, ಅಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 25ರಿಂದ 30 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮೆಣಸಿನ್ಕಾಯಿಗಳೆಲ್ಲ ಗರಿ ಗರಿ ಆಗೋ ತನಕ ಹುರ್ಕೊಳ್ಬೇಕಾಗತ್ತೆ. ಸುಮಾರು 1 ನಿಮಿಷ ಅಥವಾ 2 ನಿಮಿಷ ಸಮಯ ತಗೊಳುತ್ತೆ. ನೋಡಿ, ಇಲ್ಲಿ 2 ನಿಮಿಷ ನಾನು ಹುರಿದಿದ್ದೀನಿ. ಈಗ ಚೆನ್ನಾಗಿದು ಕ್ರಿಸ್ಪಾಗಿ ಆಗಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕಿ ಒಂದು ಸೈಡ್ಗೆ ಇಟ್ಕೊಳ್ತಿದ್ದೀನಿ. ಈಗ ಅದೇ ಬಾಣಲೆಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕೊತ್ತಂಬರಿ ಬೀಜವನ್ನು ತಗೊಂಡು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಬೀಜ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಹಾಗೆ ಅದರಿಂದ ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ನೀವೀಗ ಇಲ್ಲಿ ನೋಡ್ತಿರ್ಬೋದು ಅದರ ಟೆಕ್ಸ್ಚರ್ ಹಾಗೆ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತಂದ್ಬಿಟ್ಟು. ಅದನ್ನು ಕೂಡ ನಾವು ಸೆಪ್ರೇಟಾಗಿ ನಾವು ಮೆಣಸಿನ್ಕಾಯಿ ತೆಗೆದಿಟ್ವಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ. ಈಗ ಮತ್ತು ಅದೇ ಬಾಣಲೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿದ್ದೀನಿ. ಕಡಲೆಬೇಳೆ ಹಾಕಿ 1 ನಿಮಿಷ ಹುರಿದ ಮೇಲೆ ಉದ್ದಿನಬೇಳೆಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹುರಿಯುವಾಗ ಕಡಲೆಬೇಳೆಯನ್ನು ಮೊದಲು ಹಾಕಿ ಫ್ರೈ ಮಾಡಬೇಕು, ಯಾಕಂದರೆ ಕಡಲೆಬೇಳೆ ಸ್ವಲ್ಪ ಹುರಿಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದೆರಡನ್ನೂ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು. ಹುರಿದು ಇದನ್ನು ಕೂಡ ತೆಗೆದು ಇಟ್ಕೊಳ್ಳಿ. ಇದು ಹಾಕೋದ್ರಿಂದ ಟೇಸ್ಟ್ ಹಾಗೆ ಸ್ವಲ್ಪ ಮಂದವಾಗಿ ಕೂಡ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಪಲ್ಯಗಳದ್ದು. ನೋಡಿ, ಎಲ್ಲವನ್ನು ಸೇರಿಸಿ ನಾನು ಒಂದೇ ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ತೆಗೆದು ಇಡ್ತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಇನ್ನು ಕೆಲವೊಂದು ಸಾಮಗ್ರಿಗಳನ್ನ ಹಾಕಬೇಕಾಗುತ್ತೆ. ಇಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆನ ಅರ್ಧ ಟೀ ಸ್ಪೂನ್ಗಿಂತ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಟೇಸ್ಟ್ ಬರುತ್ತೆ, ಯಾಕಂದರೆ ನಾನು ತೋರಿಸ್ತಿರೋ ಕ್ವಾಂಟಿಟಿಗೆ ಇಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಡೈಜೆಷನ್ಗೂ ಒಳ್ಳೆಯದು, ಹಾಗೆ ಇದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ 1 ಟೀ ಸ್ಪೂನ್ ತನಕ ನಾವು ಬಳಸ್ಕೊಳ್ಬೋದು. ಇದೆರಡನ್ನೂ ಚೆನ್ನಾಗಿ ಹುರ್ಕೊಳ್ಬೇಕು. ಬೇಗನೆ ಇದು ಫ್ರೈ ಆಗುತ್ತೆ, ಬಾಣಲೆ ಬಿಸಿ ಇರುತ್ತೆ ಅಲ್ವಾ, ಸೊ ಬೇಗನೆ ಫ್ರೈ ಆಗಿಬಿಡುತ್ತೆ. ಇಲ್ಲಿ ನಾನು ಒಂದು 8ರಿಂದ 10 ಕಾಳಷ್ಟು ಮೆಂತೆಯನ್ನು ಹಾಕಿದ್ದೀನಿ. ಮೆಂತೆ ಬೇಡ ಅನ್ನೋರು ಸ್ಕಿಪ್ ಮಾಡಿ, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ. ಅದೆಲ್ಲ ಆದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನು ಹಾಕ್ತಿದ್ದೀನಿ. ಗಸಗಸೆ ಸ್ಮೆಲ್ ಕೂಡ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಗಸಗಸೆ ಹಾಕೋದ್ರಿಂದ. ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಕೆಂಪಗೆ ಹುರಿದಿದ್ದೀನಿ ಅಂತ. ಫೈನಲಿ ಇದೆಲ್ಲ ಆದಮೇಲೆ ನಾನು ಒಂದು ಸಣ್ಣ ತುಂಡು ಚಕ್ಕೆ, ಒಂದು 5ರಿಂದ 6 ಲವಂಗ, ಹಾಗೆ ಒಂದೇ ಒಂದು ಏಲಕ್ಕಿ ಇದಿಷ್ಟನ್ನು ಹಾಕಿ ಒಂದು 30 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಗ್ಯಾಸ್ ಆಫ್ ಮಾಡಿ ಎಲ್ಲವನ್ನು ನಾವು ಆಗಲೇ ಮೆಣಸಿನ್ಕಾಯಿ ಎಲ್ಲ ಹುರಿದಿದ್ವಲ್ಲ ಅದೇ ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ತಣ್ಣಗಾದ್ಮೇಲೆ ಈಗ ನೀವು ನೋಡ್ತಾ ಇದ್ರೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತಂದ್ಬಿಟ್ಟು. ಸೊ ಈ ರೀತಿ ಗರಿ ಗರಿಯಾಗಿ ಇದ್ದರೆ ಚೆನ್ನಾಗಾಗತ್ತೆ. ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ಪುಡಿ ಮಾಡಲಿಕ್ಕೆ ಹಾಕುವ ಮುಂಚೆ ಅದು ಕಂಪ್ಲೀಟ್ಲಿ ಡ್ರೈ ಇರಬೇಕು, ಅದರಲ್ಲಿ ತೇವದ ಅಂಶ ಏನೂ ಇರಬಾರ್ದು. ಸೊ ಈಗ ಮಿಕ್ಸಿ ಜಾರಿಗೆ ನಾನು ಎಲ್ಲವನ್ನು ಸೇರಿಸ್ಕೊಂಡಿನಿ. ಹಾಗೆ ಇಲ್ಲಿ ನಾನು ಒಣಕೊಬ್ಬರಿಯನ್ನು ಹಾಕ್ಕೊಳ್ತೀನಿ. ಸಣ್ಣ ತುಂಡು ಒಣಕೊಬ್ಬರಿನ ಪೀಸಸ್ ಮಾಡಿ ನಾನು ಬಿಸಿ ಇತ್ತಲ ಬಾಣಲೆ ಅದಕ್ಕೆ ಹಾಕಿ ಇಟ್ಟಿದ್ದೆ. ಸೊ ಈಗ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫೈನಾಗೆ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಈಗ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ, ಅದು ನಾವು ಪುಡಿ ಮಾಡಿದ ಮೇಲೆ ಅದರ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ತಿಂಗಳಿಗೊಮ್ಮೆ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮನೆಯಲ್ಲಿ ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ. ಎಲ್ಲ ಪಲ್ಯಗಳಿಗೂ ಕೂಡ ಇದನ್ನು 1 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ಪುಡಿಯನ್ನು ನೀವು ಹೋಳಿಗೆ ಸಾರು ಮಾಡಲಿಕ್ಕೂ ಬಳಸ್ಕೊಳ್ಬೋದು. ಹೋಳಿಗೆ ಸಾರು ಮಾಡುವುದಾದರೆ ಕೊಬ್ಬರಿಯನ್ನು ಹಾಕಬಾರ್ದು ಅಷ್ಟೇ, ಅದೇ ಹಾಗೆ ಪ್ಲೈನಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಎಸ್ ಫ್ರೆಂಡ್ಸ್, ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನಮ್ಮ ಶಿವಮೊಗ್ಗ ರೆಸಿಪೀಸ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.